ಸಿಂಹರಾಶಿ ವಾತಾವರಣದ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳಾಗುವಂಥದ್ದು, ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ, ಜಾಗ್ರತೆ ಇರಲಿ ಎನ್ನುವಂಥದ್ದು. ಕಡಿಮೆ ರಕ್ತದೊತ್ತಡ, ಲೋ ಬಿ ಪಿ ಇರ್ತಕ್ಕಂಥವರು ಜಾಗ್ರತೆಯನ್ನು ವಹಿಸಿ ವೈದ್ಯರ ಸಲಹೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನ್ನುವಂಥದ್ದು. ಬೇರೆಯವರ ಆಲೋಚನೆ, ಬೇರೆಯವರ ಮನಸ್ಥಿತಿ ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಇರುವಂತಹ ಹಣ, ಅಧಿಕಾರ, ವ್ಯವಸ್ಥೆ ಇದರಿಂದ ಅಹಂಕಾರ ಹೆಚ್ಚಾಗಬಹುದು. ಯಾವುದೂ ಶಾಶ್ವತ ಅಲ್ಲ. ಹಾಗಾಗಿ ಅಹಂಕಾರ ಪಡ್ತಕ್ಕಂಥದ್ದು ಒಳ್ಳೆಯದಲ್ಲ. ನಿರ್ದಿಷ್ಟವಾದಂತಹ ವಿಚಾರಗಳಿಗೆ ಸ್ನೇಹಿತರಾಗ್ಬೋದು, ಕುಟುಂಬದವರ ಮಧ್ಯೆ ಆಗ್ಬೋದು ಜಗಳ ಆಗುವಂಥದ್ದಿದೆ. ಅದನ್ನು ಗಮನಿಸ್ಕೊಳ್ಬೇಕು, ಆ ಜಗಳವನ್ನು ತಡಿಬೇಕು ಅನ್ನುವಂಥದ್ದು. ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಆಸ್ತಿಕತೆಯ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂತಹ ಮನಸ್ಥಿತಿ ಹೆಚ್ಚಾಗುವಂಥದ್ದು. ದೇವರಿದ್ದಾನಾ, ಪೂರ್ವಜನ್ಮ ಪುನರ್ಜನ್ಮ ಇದೆಲ್ಲ ನಿಜಾನಾ, ಈ ರೀತಿಯ ಪ್ರಶ್ನೆಗಳು ಒಂದಾದ ಮೇಲೆ ಒಂದಂತೆ ಬರುವಂಥದ್ದಾಗತ್ತೆ. ಹಣ್ಣು ಬೆಳೆಗಾರರಿಗೆ, ಹಣ್ಣು ವ್ಯಾಪಾರಿಗಳಿಗೆ ಲಾಭ ಇರುವಂತಹ ದಿವಸ. ದೃಢವಾದಂತಹ ನಂಬಿಕೆ ಮಾತ್ರ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ತಿಳಿಬೇಕು. ಎಲ್ಲಿ ನಂಬಿಕೆ ಇರೋದಿಲ್ವೋ ಆ ಕೆಲಸ ಮಾಡಿದರೆ ಏನು, ಬಿಟ್ಟರೆ ಏನು ಅನ್ನುವ ಹಾಗಾಗತ್ತೆ. ಪರನಿಂದೆ ಆತ್ಮಪ್ರಶಂಸೆ ಎರಡೂ ಕೂಡ ಒಳ್ಳೆಯದಲ್ಲ ಅನ್ನುವಂಥದ್ದು. ಷೇರುಪೇಟೆಯಲ್ಲಿ ಮಾತ್ರ ಹಣವಣಿಕೆಯನ್ನು ಮಾಡಬೇಡಿ, ನಷ್ಟಕ್ಕೆ ಕಾರಣವಾಗುತ್ತೆ. ವ್ಯಾವಹಾರಿಕವಾಗಿ ಉತ್ತಮವಾದಂತಹ ಲಾಭ, ಹಣ ಎಲ್ಲವೂ ಕೂಡ ಸಿಕ್ಕುವಂಥದ್ದಾಗುತ್ತೆ. ಇಷ್ಟದೇವತಾ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಮಕ್ಕಳಿಗೆ ಶುಭವಾದಂತಹ ವಾತಾವರಣ, ಶುಭವಾದಂತಹ ಫಲ ಇರುವಂತಹ ದಿವಸ ಇದು. ಕಠಿಣ ಪರಿಶ್ರಮಕ್ಕೆ ಪೂರ್ಣ ಫಲ ಸಿಕ್ಕದೆ ಇರಬಹುದು, ಆದರೆ ಆತ್ಮತೃಪ್ತಿ ಅಂತೂ ಖಂಡಿತವಾಗಿ ಇರುತ್ತೆ. ನಾನು ಮಾಡಿದಂತಹ ಕೆಲಸ ನನಗೆ ಸಮಾಧಾನ ಕೊಡ್ತು ಅನ್ನುವಷ್ಟು ನಂಬಿಕೆ ನಿಮ್ಮಲ್ಲಿ ಇರುತ್ತೆ. ಮನೆಯಲ್ಲಿ ರಾತ್ರಿಯ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಅಸೂಯಾಪರವಾದಂತಹ ಬುದ್ಧಿಯನ್ನು ಸ್ವಲ್ಪ ದೂರ ಮಾಡಿಕೊಳ್ಬೇಕು. ಬೇರೆಯವ್ರನ್ನ ನೋಡಿದ ತಕ್ಷಣ ಹೊಟ್ಟೆ ಕಿಚ್ಚುಪಡುವಂಥದ್ದು, ಬೇರೆಯವ್ರನ್ನ ಸಹಿಸದೇ ಇರತಕ್ಕಂಥದ್ದು, ಈ ರೀತಿ ಮನೋಭಾವ ಇರುವಂಥವರು ಅದರಿಂದ ಸ್ವಲ್ಪ ಮಟ್ಟಿಗೆ ಹೊರಬನ್ನಿ ಅನ್ನುವಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಹೊಸದಾದಂತಹ ಸಮಸ್ಯೆ ಉದ್ಭವ ಆಗಬಹುದು. ಹಿತೈಷಿಗಳು ಮತ್ತು ಸ್ನೇಹಿತರು ನಿಮ್ಮ ನ್ಯೂನ್ಯತೆಗಳನ್ನು ಗುರುತಿಸಿ ತೋರಿಸುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಯಾವ ವಿಷಯದಲ್ಲಿ ನೀವು ನ್ಯೂನ್ಯತೆಯನ್ನು ಹೊಂದಿದ್ದೀರೋ ಅಥವಾ ದೌರ್ಬಲ್ಯವನ್ನು ಹೊಂದಿದ್ದೀರೋ ಅದನ್ನು ಸರಿಪಡಿಸ್ಕೊಳ್ಬೇಕಾದ್ದು. ನಿಮ್ಮ ಮೇಲಧಿಕಾರಿಗಳು ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊರಿಸಿ ಪರೀಕ್ಷೆ ಮಾಡಬಹುದು. ಇವನಿಗೆ ಈ ಒಂದು ಸಾಮರ್ಥ್ಯ ಇದೆಯಾ ಅಥವಾ ಇಲ್ವಾ, ಕೇವಲ ಮಾತಾ ಅಥವಾ ಎಲ್ಲದಕ್ಕೂ ಕೂಡ ತಾನು ಅಂತ ಹೇಳಿಕೊಳ್ಳೋದು ಬಾಯಲ್ಲಷ್ಟೇನಾ ಅನ್ನುವಂಥದ್ದೆಲ್ಲ ಪರೀಕ್ಷೆಗೆ ಒಳಪಡುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ತಂದೆಯವರ ಮಾತು ಮಾರ್ಗದರ್ಶನವಾಗತ್ತೆ. ತಾತ್ಸಾರವನ್ನು ಮಾಡಬೇಡಿ. ವಿದ್ಯೆ ಬುದ್ಧಿಗೂ ಮೀರಿ ಮಾನವೀಯತೆಯನ್ನು ತೋರಿಸಬೇಕಾದಂತಹ ಸಂದರ್ಭಗಳು ಹೆಚ್ಚಾಗಿ ಬರುತ್ತವೆ. ವಿದ್ಯೆ ಬುದ್ಧಿ ಇದೆಲ್ಲವೂ ಇದ್ದು ಮನುಷ್ಯನಾಗಿ ನಡ್ಕೊಳ್ಳದೇ ಇದ್ದರೆ ಪ್ರಯೋಜನ ಏನು ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿಯುತ್ತೆ. ಬೇರೆಯವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಪ್ರಯತ್ನವನ್ನು ಮಾಡಿ. ಹೊಸ ಕೆಲಸಗಳನ್ನು ಮಾಡೋದಕ್ಕೆ ಆತ್ಮವಿಶ್ವಾಸದ ಕೊರತೆ ಕಾಡಬಹುದು. ನಿಮಗೆ ನಿಮ್ಮ ಬಗ್ಗೆನೇ ವಿಶ್ವಾಸ ಇಲ್ಲ ಅಂತಾದಾಗ ಹೊಸ ಕೆಲಸ ಕಾರ್ಯಗಳನ್ನು ಹೇಗೆ ತಾನೇ ಆರಂಭ ಮಾಡ್ತೀರಿ, ಹೇಗೆ ಮುಂದುವರಿಸ್ಕೊಂಡು ಹೋಗ್ತೀರಿ ಅನ್ನುವಂಥದ್ದು. ಸಹೋದ್ಯೋಗಿಗಳಿಗೆ ನಿಮ್ಮ ಪರಿಸ್ಥಿತಿ ಅರ್ಥವಾದರೂ ಕೂಡ ಏನೂ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ಹೀಗೆ ಒಂದಕ್ಕೊಂದು ಎಲ್ಲವೂ ಕೂಡ ತನ್ನಿಂದ ತಾನೇ ಅಲ್ಲಿರುವಂತಹ ವಿಶೇಷತೆಯನ್ನು ಬಿಚ್ಚಿ ಇಡ್ತಾ ಇರಬೇಕಾದ್ರೆ ನಿಮ್ಮ ಪ್ರಯತ್ನ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಿಕೊಳ್ಳಿ. ಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.